ನನ್ನ ಹೊಸ ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಕಾಮನ್ ಆಗಿ ಶೋ ಅಪ್ ಮಾಡೋಂಥ ವಿಡಿಯೋಗಳೆಲ್ಲ ಮಾಡಲ್ಲ. ನಾನು ಮಾಡೋದು ಕಷ್ಟಪಟ್ಟು ದುಡಿಯೋಂಥ ರೈತನ ಕೆಲಸಗಳ ಬಗ್ಗೆ. ಮತ್ತು ನನ್ನ ಇವತ್ತಿನ ಕೆಲಸ ನಮ್ಮ ಹೊಲದ ಮೇಜರ್ ಪ್ರಾಬ್ಲಮ್ ಏನಾಗಿದಪ್ಪ ಅಂತಂದ್ರೆ ಇಲ್ಲಿ ನೆಡಬರ್ಕಷ್ಟೇ ನಾಟ್ಯವ ಗಿಡ. ಆ ಕಡೆ ದಂಡಿಗೆ ನಾಟಿಲ್ಲ ಮತ್ತು ಈ ಕಡೆ ದಂಡಿಗೆ ನಾಟಿಲ್ಲ. ಈಗ ಈ ಹೊಲಕ್ಕೆ ಮತ್ತೆ ಮೆಣಸಿನ ಬೀಜ ಬಿತ್ತಬೇಕು. ಆಲ್ರೆಡಿ ಒಂದ್ಸಲ ಬಿತ್ತಿದ್ವಿ. ಅವು ಅಲ್ಲೊಂದಷ್ಟೇ ಗಿಡಗಳು ಈ ಥರ ಬಂದವ. ಇನ್ನು ಉಳಿದ ಬೀಜಗಳೆಲ್ಲ ಅವು ನಾಟಿಲ್ಲ ಕರೆಕ್ಟಾಗಿ. ಮಳೆ ಬಂದು ಅರ್ಧ ಮೆಳಿಕೆ ಬಂದ್ಬಿಟ್ಟಿದ್ವು, ನಾಟಿಲ್ಲ ಕರೆಕ್ಟಾಗಿ. ಇನ್ನೊಂದ್ಸಲ ಬಿತ್ತಕೈತಿವಿ. ಅದಕ್ಕೆ ಈ ಬೀಜಗಳೆಲ್ಲ ವೇಸ್ಟ್ ಆಗ್ಯಾವ. ಅವು ಯಾಕೆ ಹೆಂಗಾಗ್ಯಾವಪ್ಪ ಅಂತಂದ್ರೆ ಮಳೆ ಒಂದು ಕಾರಣ. ಮಳೆನೇ ಬರಲಿಲ್ಲ. ಅದಕ್ಕೆ ನಾವು ಇದೇ ಹೊಲಕ್ಕೆ ಇನ್ನೊಂದ್ಸಲ ಮೆಣಸಿನ ಬೀಜ ಬಿತ್ತಕ್ಕೆ ಬಂದೀವಿ. ನೋಡಮ್ ಬಿತ್ತು ಹೆಂಗಾಗ್ತು ಹಂಗಾಗಿ. ಕರೆಕ್ಟಾಗಿ ಮಳೆ ಬಂದಿತ್ತಪ್ಪ ಅಂತಂದ್ರೆ ಈ ಥರ ಎರಡೆರಡು ಸಲ ಕೆಲಸ ಮಾಡೋದು ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಮಳೆ ಕೈ ಕೊಟ್ಟು ಎಡವಟ್ಟಾಗ್ಬಿಟ್ಟದು ಪೂರ. ಏನಿಲ್ಲಾದ್ರೂ ಮಳೆ ಹೋಗಿ ಸುಮಾರು ಈಗ ಒಂದು ತಿಂಗಳೇ ಆಯಿತು. ಒಂದು ತಿಂಗಳಿಗೆ ಮುಂಚೆ ಬಂದಿತ್ತು ಮಳೆ. ಅದೇ ಹಸಿಗೆ ನಾಟ್ಕೊಂಡ್ಬಿಟ್ಟವು. ಅದು ಅಲ್ಲೊಂದೆಲ್ಲೊಂದು ನಾಟ್ಕೊಂಡವು, ಮತ್ತೆ ಪೂರ ಹೊಲ ಅಂತೂ ನಾಟ್ಕೊಂಡಿಲ್ಲ. ಮೆಣಸಿನ ಬೀಜಗಳನ್ನ ಬಿತ್ತಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಬಂದ್ಬಿಟ್ಟಿವಿ. ಇವು ಮೆಣಸಿನ ಬೀಜ ಮತ್ತು ಉಸುಗು ಎಲ್ಲ ತೊಗೊಂಬಂದ್ಬಿಟ್ಟಿವಿ. ಇವು ಮೆಣಸಿನ ಬೀಜ ಓಕೆ, ಬಟ್ ಇವು ಯಾಕೆ ಅಂತ ಯೋಚನೆ ಮಾಡ್ತಿದಾರ. ಸಿಕ್ಕಾಪಟ್ಟೆ ಘಾಟುಗಳು ಮೆಣಸಿನ ಬೀಜಗಳು. ಒಂದು ಮಾಸ್ಕ್ ಹಾಕಿದ್ರು ತಡಿಯೋಕ್ಕಾಗಲ್ಲ. ಅದಕ್ಕೆ ನಮ್ಮಪ್ಪ 2 ಮಾಸ್ಕ್ ಹಾಕೋಕೈತಾನ. ಮತ್ತು ನನಗೊಂದು ಇರಲಿ, ಇವತ್ತು ಬೇರೆ ಸ್ವಲ್ಪ ಗಾಳಿ ಬಿಟ್ಟದ. ಮೆಣಸಿನ ಘಾಟ್ ಮಾತ್ರ ತಡಿಯೋಕ್ಕಾಗಲ್ಲ. ಅದಕ್ಕೆ ಮಾಸ್ಕ್ಗಳು ತೊಗೊಂಬಂದ್ಬಿಟ್ವಿ. ಸಲ ಬಿತ್ತಿದಾಗೆಲ್ಲ ಅನುಭವಿಸ್ಬಿಟ್ಟಿವಿ. ಇದ್ರ ಘಾಟ್ ತಡಿಯೋಕ್ಕಾಗ್ಲಾರ್ದ ಸಾಕಾಗಿಬಿಟ್ಟಿತ್ತು ಅವತ್ತಂತರು. ಅದಕ್ಕೆ ಇವತ್ತು ಪೂರ ಬಿಗಿ ಬಂದೋಬಸ್ತಿನ ಮ್ಯಾಗ ಬಂದುಬಿಟ್ಟು ಹೊಲಕ್ಕೆ. ಇದಷ್ಟು ಹೊಲ ಬಿತ್ತಿಕೊಂಡು ಹೋದ್ರೆ ಆಯ್ತಂತ ನಾನು ಮುಂದೆ ಗಳೆ ಹೊಡ್ಕೊಂತ ಹೋಗ್ತೀನಿ. ನಮ್ಮಪ್ಪ ಹಿಂದೆ ಬೀಜ ಬಿತ್ಕೊಂತ ಬರ್ತಾನ. ಬಿತ್ತಿದ ಮೇಲೆ ನೀರು ಕಟ್ಟಬೇಕು. ಮಳಿದಂತರೂ ಗ್ಯಾರಂಟಿ ಎಲ್ಲ ಪೂರ ಕೈ ಕೊಟ್ಟುಬಿಟ್ಟದ. ಅದಕ್ಕೆ ನೀರು ರೆಡಿ ಮಾಡಿಬಿಟ್ವಿ. ನಾವಿವತ್ತು ಬಿತ್ತಕತ್ತಿದ್ದ ಬೀಜದ ಹೆಸರು ಬಂದುಬಿಟ್ಟು ಸೂಪರ್ 10. ಬ್ರ್ಯಾಂಡ್ ನೇಮು ಇದ್ಯಾವುದೋ ಲೆಜೆಂಡ್ 999 ಅಂತೆ. ಈ ಬೀಜಗಳನ್ನ ಕಂಪ್ಲೀಟ್ 3 ಎಕರೆ ಹೊಲದಲ್ಲಿ ಬಿತ್ತಕತ್ತೀವಿ. ಇದು 1.5 ಎಕರೆ ಐತೆ. ಇದು ಪೂರ ಬಿತ್ತದಾಯ್ತು ಇವಾಗ. ಇದರಲ್ಲಿ ಇನ್ನೊಂದು 2 ಸುತ್ತು ಉಳಿದ. ಇದನ್ನು 1.5 ಎಕರೆ ಐತೆ. ಟೋಟಲ್ 3 ಎಕರೆ ಬಿತ್ತಕತ್ತೀವಿ. ಇವತ್ತು ಬಿತ್ತಿರೋ ಈ ಬೀಜ ಬಂದ್ಬಿಟ್ಟು ನೀರು ಬಿಟ್ಟು ಒಂದು 10 ದಿನ ಆದಮೇಲೆ ಸಸಿಗಳು ಬರ್ತಾವ. ಆದಮೇಲೆ ಸಸಿಗಳ ಮೇಂಟೆನೆನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೆಲ್ಲ ಮುಗಿತ್ತು. ಇವತ್ತು ಹೊಳಿದಂಡಿಗೆ ಮೀನು ಹಿಡಕ್ಕೆ ಹೊಂಟಿವಿ ನೋಡ್ರಪ್ಪ. ಅಣ್ಣ ನಿನ್ಗೆ ಯಾಕೆ ಮಳೆ ಬರವಲ್ತ ಅಂತ ಜನ ಕೆಟ್ಟ ಬಿಟ್ಟಾರಲ್ಲೇ ಕೊಂಡು ಅದಕ್ಕೆ ಬರವ. ಏನ ಇವ ದೊಡ್ಡದಾಗ ಹೇಳಿ ಕೇಳ್ತಿರಲ್ಲ ದೇವ್ರ ಹೇಳಿಕೆ. ಅದ್ರಂಗ ಈ ವರ್ಷ ಒಟ್ಟ ಯಾವ ಊರುಗಳು ಚಲವ ಆ ಊರಿಗೆ ಮಾತ್ರ ಮಳೆ ಆಗ್ತಾವ. ಆ ಕಡೆ ಅಂದ್ರ ನಮ್ ಸುತ್ತಮುತ್ತಲ ಹಳ್ಳಿಗಳೆಲ್ಲ ಕೆಟ್ಟ ಬಿಟ್ಟಾವ. ನಮ್ಮೂರ್ ಕೆಟ್ಟದ. ಈ ಮಳೆ ನೋಡಿದಲ್ಲ ಮೊನ್ನೆ ಆ ಕಡೆ ಹೋಯ್ತು, ಮೊನ್ನೆ ಈ ಕಡೆ ಹೋಯ್ತು. ಈಗ ನಾವು ಮನೆ ಹಿಡಿಯೋರು ನೋಡಿರ್ತಿಲ್ಲ, ಗಾಣಲ್ಲಿ ಹಿಡಿಯೋರು ನೋಡಿರ್ತಿಲ್ಲ. ಆದ್ರೆ ನಾವು ಬರೀ ಕೈಲಿ ಮೀನ್ ಹಿಡಿಯಕ್ ಬಂದೀವತ್ತ. ಇದು ಕೃಷ್ಣಾ ನದಿ. ಇದ್ರೊಳಗೆ ನಾವು ಇವಾಗ ಮೀನ್ ಹಿಡಿಯಕೈತಿ. ಫೋನ್ ಹಿಡ್ಕೊಂಡ್ ಒಳಗೆ ಹೋಗಿ ಮೀನ್ ಹಿಡಿಯಕ್ ಆಗಲ್ಲ. ಅದಕ್ಕೆ ನಾವು ಫೋನ್ ಇಲ್ಲೇ ಇಟ್ಕೇಸಿ ಮೀನ್ ಹಿಡ್ಕೊಂಡ್ ಬರ್ತೀವಿ. ಫೈನಲಿ ಹಿಡ್ಕೊಂಡ್ ಬಂದ್ಬಿಟ್ಟು ಮೀನ ಒಂದು ಸಿಕ್ಕ ಒಂದು ಮಾಡಕೈತಿ ನೋಡಿ. ಇಷ್ಟು ಅವ ಎಷ್ಟು ಸಿಕ್ಕಪ್ಪ ಮೀನ?